ಇಬ್ರು ಗಂಧ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತು. ನಾನು ಯಾಕೋ ಸೊಟ್ಟಕ್ಕೆ ಇಟ್ಕೊಂಡಿದ್ದೀನಿ, ನನಗೆ ಯಾರು ಹೇಳಲೇ ಇಲ್ಲ. ಅಯ್ಯೋ ಬಿದ್ದೆ ಹೋಯ್ತು. ಸೂಪರ್ ಆಗಿಲ್ವಾ? ಈ ದುರ್ಗದ ಹುಲಿ ನೋಡಕ್ಕೆ ಖದರ್ ಆಗಿಲ್ವಾ? ನಿಂಗೆ ಕೇಳ್ತಿರೋದು. ಓ ಯಾ ವೆರಿ ನೈಸ್. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ರೋಡ್ ಟ್ರಿಪ್. ಇನ್ ಕೇಸ್ ನೀವೇನಾದರೂ ಎಪಿಸೋಡ್ 1 ನೋಡಿಲ್ಲ ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ಲೇಸ್ ಮಾಡಿರ್ತೀನಿ. ಈಗಲೇ ಹೋಗಿ ನೋಡ್ಕೊಂಬನ್ನಿ, ನಿಮಗೊಂದಷ್ಟು ಹೊಸ ವಿಷಯಗಳು ಸಿಗ್ಬೋದು ಅಂತ ಹೇಳ್ತಾ ನಮ್ಮ ಎಪಿಸೋಡ್ 2 ಶುರು ಮಾಡೋ ಅಂಥ ಸಮಯ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಮ್ಮ ಜೊತೆಗೆ ನೀವು ಗೋವಾಗೆ ಬರ್ಬೋದು. ಸಬ್ಸ್ಕ್ರೈಬ್ ಮಾಡಿ. ಈ ಎಂಟ್ರೆನ್ಸ್ ನೋಡಿದ ತಕ್ಷಣ ಆಲ್ರೆಡಿ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಇದು ಯಾವ ಜಾಗ ಅಂತ. ಎಸ್, ಇಟ್ ಈಸ್ ನನ್ ಅದರ್ ದನ್ ಧರ್ಮಸ್ಥಳ. ನೇತ್ರಾವತಿ ನದಿಯ ದಡದಲ್ಲಿರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ 700 ವರ್ಷಗಳ ಇತಿಹಾಸ ಇದೆ. ನನ್ನ ಪ್ರಕಾರ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಒಂದಲ್ಲ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿರ್ತಾರೆ. ವೀರೇಂದ್ರ ಹೆಗ್ಡೆಯವರು ಧರ್ಮಾಧಿಕಾರಿಯ ಸ್ಥಾನದಲ್ಲಿ ನಿಂತು ಈ ಪುಣ್ಯಕ್ಷೇತ್ರನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ದೇವರಾಣೆ ಸುಳ್ಳಲ್ಲ, ಸಖತ್ತಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ರೆಡಿ ಆದ್ರು, ಆ ಸೀಟ್ ತಗೊಂಡು ರೆಡಿ ಆದ್ರು. ಈಗ ಮಿಸ್ ಮೇಘನಾ, ಆನಂದ್ ಸಂತೋಷ ಲಾಸ್ಟ್ ಮಿನಿಟ್ ಹೆಂಗೆ ಕಾರ್ ಪಾರ್ಕಿಂಗ್ ಮಾಡಿ ಓಡಿ ಕೀ ತಗೊಳಕ್ ಹೋಗಿದ್ರೆ ಮಿಸ್ ಆಗೋಗಿದ್ದು. ನಿಜವಾಗ್ಲೂ ಸುಳ್ಳಲ್ಲ, ಪ್ರಸಾದ ಮಾತ್ರ ಸೂಪರ್ ಆಗಿತ್ತು. ಗೋಧಿ ಪಾಯಸ, ಅನ್ನ, ಸೌತೆಕಾಯಿ ಸಾಂಬಾರು, ಲಾಸ್ಟಲ್ಲಿ ಅವ್ರು ಹಾಕೋ ಮಜ್ಜಿಗೆ ಹುಳಿ ಸೂಪರ್. ಪರ್ಸ್ನಲಾಗಿ ಹೇಳ್ತೀನಿ, ನಾನು ಧರ್ಮಸ್ಥಳ ಬರೋದಕ್ಕೆ ಈ ಊಟನೂ ಒನ್ ಆಫ್ ದ ಮೇನ್ ರೀಸನ್. ದಿಸ್ ವಾಸ್ ದ ಕ್ವಿಕೆಸ್ಟ್ ಲಂಚ್. ಎಷ್ಟು ನಿಮಿಷ ತಿಂಡಿ ಬರೋದ್ರಿಂದ 5 ನಿಮಿಷನ 10 ಕಡಿಮೆನ 5 ಮಿನಿಟ್ಸ್. ಅಬ್ಬಾ, ಮಧ್ಯಾಹ್ನದಿಂದ ಊಟ ಮಾಡಬೇಕಾದಿದ್ದಕ್ಕೂ ಕೇವಲ ಊಟ ಮಾತ್ರ ಅಲ್ಲ, ಧರ್ಮಸ್ಥಳಕ್ಕೆ ಬರೋ ಭಕ್ತಾದಿಗಳಿಗೆ ಲಾಡ್ಜಿಂಗ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಅದು ಎಷ್ಟು ಅತ್ಯಂತ ಕಡಿಮೆ ಬೆಲೆ ಅಂದರೆ ನಿಮಗೆ 50-100 ರೂಪಾಯಿಗೆಲ್ಲ ಲಾಡ್ಜ್ಗಳು ಸಿಕ್ಕೋಗುತ್ತೆ. ಇಲ್ಲಿ ಒಂದೊಂದು ಲಾಡ್ಜ್ಗೂ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ನಾವು ಉಳ್ಕೊಂಡಿದ್ದಂಥ ಲಾಡ್ಜ್ನ ಹೆಸರು ಸನ್ನಿಧಿ ಅಂತ. ಇದು ಸ್ವಲ್ಪ ಹೈಯರ್ ಎಂಡ್ ಕ್ಯಾಟಗರಿಗೆ ಬರುತ್ತೆ. ನಾವು ಒಂದು ದಿನಕ್ಕೆ 1500 ರೂಪಾಯಿ ಪೇ ಮಾಡಿದ್ವಿ. ಬಟ್ ಆ ಲಾಡ್ಜ್ ಇದ್ದಿದ್ದು ಜಾಗ ಆಗಿರ್ಬೋದು, ಅಲ್ಲಿಂದ ಕ್ಲೀನ್ಲಿನೆಸ್ ಆಗಿರ್ಬೋದು, ಯಾವುದೇ ಸ್ಟಾರ್ ಹೋಟ್ಲಿಗೂ ಕಡಿಮೆ ಇಲ್ಲ ಅನ್ನೋ ರೀತಿ ಇತ್ತು. ಆಯ್ತೇನೆಗೊಂಡ ಒಂದು ಕ್ವಿಕ್ ರಿಲ್ಯಾಕ್ಸೇಷನ್ ಸೆಷನ್. ನಾನು ಮಾಡ್ಕೊಂಡಿಲ್ಲ, ನೀನೇ ನಿದ್ದೆ ಮಾಡಿದ್ದು. ನಾನು ಕಾಣಿಸ್ತಾನೆ ಇಲ್ಲ. ಈಗ ಕಾಣಿಸ್ತಿದ್ಯಾ? ಈಗ ಒಂದು ಕ್ವಿಕ್ ರಿಲ್ಯಾಕ್ಸೇಷನ್ ಸೆಷನ್ ಆಗಿದೆ. ಓಕೆ, ಟೇಕ್ 3. ಕ್ವಿಕ್ ರಿಲ್ಯಾಕ್ಸೇಷನ್ ಆಗಿದೆ ಇವ್ರದ್ದು. ನಂದು ಕ್ವಿಕ್ ಇನ್ಸ್ಟಾಗ್ರಾಮ್ ಸರ್ಫಿಂಗ್ ಆಯಿತು. ಸ್ಟೇ ಎಲ್ಲ ಸಖತ್ತಾಗಿದೆ. ನೋಡಿದ್ರೆ ಇಂದ ಬ್ಯಾಕ್ ಡ್ರಾಪಲ್ಲಿ ಇಲ್ಲಿ ಸಖತ್ ಸ್ಟೇ. ಧರ್ಮಸ್ಥಳದಲ್ಲಿ ಈ ಥರದೊಂದು ಸ್ಟೇ ಇದೆ ಅನ್ನೋದನ್ನೇ ಗೊತ್ತಿರಲಿಲ್ಲ. 2 ಟೆಂಪಲ್ಸ್ ರಿಮೈನಿಂಗ್ ಫಾರ್ ದ ಡೇ. ಇದ್ದೇ ಆಗಲೇ ಹಾಕೊಂಡು ಎಳಿತಾ ಇದೆ. ಸೂರ್ಯ ಟೆಂಪಲ್ಗೆ ಹೋಗಿ ಬಂದು ಧರ್ಮಸ್ಥಳ ಅಟೆಂಡ್ ಮಾಡಿ, ಇನ್ನೊಂದ್ಸಲ ಧರ್ಮಸ್ಥಳದಲ್ಲಿ ಊಟ ಮಾಡಿ ಬಂದು ಇಲ್ಲಿ ನೆಕ್ಸ್ಟ್ ನಾವು ಹೊರಟಂಥ ಜಾಗದ ಹೆಸರು ಸೂರ್ಯ ಟೆಂಪಲ್ ಅಂತ. ಇದಕ್ಕೆ ಸದಾಶಿವ ರುದ್ರ ಟೆಂಪಲ್ ಅಂತ ಕೂಡ ಕರೀತಾರೆ. ಇದು ಧರ್ಮಸ್ಥಳದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಇದೆ. ಬೆಳಿಗ್ಗಿಂದ ಕೇಳಿದೆ, ಒಂದು ಎಳ್ನೀರು ಕೊಡಿಸ್ದೇನೆ. ಬೆಳಿಗ್ಗೆ ನೀನು ಕಾಣಿಸ್ದಾಗ ಹೇಳು ಅಂತ ಹೇಳಿದೆ, ನೀನು ಹೇಳಿಲ್ಲ. ಕಾಣಿಸ್ದಾಗೆಲ್ಲ ನಾನು ಕೇಳ್ತಾ ಇದ್ದೀನಿ, ಬೇಡ 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 ಬೇಡ.
ನನಗೆ ಒಂದೊಂದು reason. ಬೆಳಗ್ಗೆ ಎಳ್ನೀರು ಕೊಡಿಸು ಅಂದೆ ಕೊಡಿಸ್ಲಿಲ್ಲ. ಈಗ ಕಾಫಿ ಕೊಡಿಸು ಅಂತಿದ್ದೀನಿ, ಕಾಫಿ ಕೊಡ್ಸಂಗಿಲ್ಲ. ದರ್ಶನ ಆದ್ಮೇಲೆ ಕಾಫಿ ಕೊಡ್ಸು. ಅದ್ರೊಳಗೆ ಬಿಟ್ಬಿಡ್ತೀನಿ ಇವಾಗ. ಏನ್ರೊಳಗೆ ಹೇಳು? ಯಾವ್ದ್ರೊಳಗೆ? ಅದ್ರೊಳಗೆ ನಾಗಬನ. ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಮಣ್ಣಿನ ಹರಕೆ ದೇವಸ್ಥಾನ ಅಂತ. ಯಾಕೆ ಈ ಹೆಸರು ಬಂದಿರ್ಬೋದು ಅಂತ ಹುಡುಕ್ತಾ ಹೋದಾಗ ನಮಗೊಂದು ಒಳ್ಳೆ ಕತೆ ಗೊತ್ತಾಯ್ತು. ಸುಮಾರು 700 ವರ್ಷಗಳ ಹಿಂದೆ ಒಬ್ರು ಅರ್ಚಕರು ಇಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಶಿವನಿಗೆ ಬಿಲ್ಪತ್ರೆ ಎಲೆ ಅಂತಂದ್ರೆ ತುಂಬಾ ಇಷ್ಟ. ಈ ಅರ್ಚಕರು ಕೂಡ ಪ್ರತಿ ಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಬಿಲ್ಪತ್ರೆ ಎಲೆನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ವರ್ಷ ಇವರು ಎಷ್ಟೇ ಹುಡುಕಿದ್ರು ಬಿಲ್ಪತ್ರೆ ಎಲೆ ಸಿಗೋದೇ ಇಲ್ಲ. ಕಡೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಈ ಅರ್ಚಕರು ಒಂದು ಪುಟ್ಟಿಲಿ ಮಣ್ಣನ್ನ ತಗೊಂಬಂದು ಇದನ್ನೇ ಬಿಲ್ಪತ್ರೆ ಅಂತ ತಿಳ್ಕೊ ಅಂತ ಹೇಳಿ ಶಿವನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆಶ್ಚರ್ಯ ಏನ್ ಕಾದಿತ್ತು ಅಂದ್ರೆ ಇವರು ಹಾಕಿದ ಮಣ್ಣೆಲ್ಲ ನೆಲಕ್ಕೆ ಬೀಳೋದಕ್ಕಿಂತ ಮುಂಚೆ ಬಿಲ್ಪತ್ರೆ ಆಗಿ ಕನ್ವರ್ಟ್ ಆಗ್ತಾ ಇತ್ತಂತೆ. ನಂತರ ಈ ಶಿವನಿಗೆ ಬೆಳ್ಳಿ ಬಂಗಾರದಕ್ಕಿಂತ ಮಣ್ಣು ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳಿ ಪ್ರತಿಯೊಬ್ರು ಮಣ್ಣನ್ನ ಅರ್ಪಿಸ್ತಾ ಶಿವನಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಪದ್ಧತಿ ಈಗಲೂ ಕೂಡ ಮುಂದುವರಿತಾ ಬಂದಿದೆ. ಈಗಲೂ ಜನ ಅವ್ರಿಗೇನಾದರೂ ಒಂದು ಕಷ್ಟ ಇದ್ದರೆ ಆ ಕಷ್ಟನ ಈ ದೇವಸ್ಥಾನದಲ್ಲಿ ಹೇಳ್ಕೋಬೋದು. ಇನ್ ಕೇಸ್ ಅದೇನಾದರೂ ನಿವಾರಣೆ ಆಯಿತು ಅಂದರೆ ಇವರು ಮತ್ತೆ ಆ ದೇವಸ್ಥಾನಕ್ಕೆ ಬಂದು ಇವರು ಬೇಡಿಕೆ ರೂಪದಲ್ಲಿರುವಂಥ ಒಂದು ಮಣ್ಣಿನ ಗೊಂಬೆಯನ್ನು ಇಲ್ಲಿಗೆ ಅರ್ಪಿಸ್ಬೇಕಾಗತ್ತೆ. ಅದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಕಾರ್ ತೊಗೊಳೋದಾಗಿರ್ಬೋದು, ಬೈಕ್ ತೊಗೊಳೋದಾಗಿರ್ಬೋದು, ಕೈ ನೋವು, ಬೆನ್ನೋವು, ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಮಣ್ಣಿನ ರೂಪದಲ್ಲಿ ಒಂದು ಗೊಂಬೆ ಸಿಗುತ್ತೆ. ನಮ್ಮ ಇಷ್ಟಾರ್ಥ ನೆರವೇರಿದ ಮೇಲೆ ಆ ಗೊಂಬೆಯನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡಬೇಕು. ಸೂರ್ಯ ಟೆಂಪಲಲ್ಲಿ ದರ್ಶನ ಹೇಗೋ ಮುಗಿಸ್ಕೊಂಡ್ವಿ. ಆದರೆ ಇನ್ನೊಂದು ಕೆಲಸ ಬಾಕಿ ಇತ್ತು. ಧರ್ಮಸ್ಥಳದಲ್ಲಿ ಊಟ ಮಾಡಿದ್ವಿ ಅಷ್ಟೇ, ಆದರೆ ಇನ್ನೂ ಮಂಜುನಾಥ ಸ್ವಾಮಿಗೆ ಹಾಯ್ ಹೇಳಿರಲಿಲ್ಲ. ಸೊ ಇಲ್ಲಿಂದ ಹೊರಟವರು ಸೀದಾ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ನಾವು ಹೋಗಿದ್ದ ಟೈಮು ಎಷ್ಟು ಪರ್ಫೆಕ್ಟಾಗಿತ್ತು ಅಂದರೆ ಆಲ್ಮೋಸ್ಟ್ ಕ್ರೌಡ್ ಎಲ್ಲ ಕ್ಲಿಯರ್ ಆಗಿತ್ತು. ಫಾಸ್ಟಾಗಿ ಎಲ್ಲ ಲೈನ್ಗಳನ್ನ ದಾಟ್ಕೊಂಡೋಗಿ ದರ್ಶನ ಮುಗಿಸ್ಕೊಂಡು ಬಂದೇ ಬಿಟ್ವಿ. ನಾರ್ಮಲ್ ಟೈಮಲ್ಲಿ ಈ ಲೈನಲ್ಲಿ ನಿಂತರೆ ಅದು ಎಷ್ಟು ಗಂಟೆ ತಗೊಳುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಮಸ್ಕಾರ. ನಮಸ್ಕಾರ. ಎಲ್ಲಿಗೆ ಹೊರಟಿದ್ದೀರಾ ಮೇಡಮ್? ನಾವು ಧರ್ಮಸ್ಥಳದಲ್ಲಿ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀವಿ. ಅದು ಈ ಬಾರಿ 2ನೇ ಸತಿ ಮಾಡೋ ಅವಕಾಶ ಸಿಕ್ಕಿದೆ. ಏನದು? ಪ್ರಸಾದ ಪ್ರಸಾದ. ನಿಮಗೀಗ ಒಂದು ಕಡೆ ಪಿಜ್ಜಾ ಇಟ್ಕೊಂಡು ಇನ್ನೊಂದು ಕಡೆ ಪ್ರಸಾದ, ಧರ್ಮಸ್ಥಳದ ಅನ್ನ ಸಾಂಬಾರ್ ಪ್ರಸಾದ ಇಟ್ಕೊಂಡ್ರೆ ಎನಿ ಟೈಮ್ ಕ್ವಶನ್ ಕಂಪ್ಲೀಟ್ ಆಗ್ದಂಗೆ ಆನ್ಸರ್. ಧರ್ಮಸ್ಥಳ ಊಟ ಎನಿ ಟೈಮ್, ಆರ್ ಎನಿ ದೇವಸ್ಥಾನದ ಊಟ ಫಾರ್ ದಟ್ ಮ್ಯಾಟರ್. ಸೊ ಪ್ರಸಾದ ಕಮ್ಸ್ ಫಸ್ಟ್, ದೆನ್ ಪಿಜ್ಜಾ. ಪ್ರತಿದಿನ ಈ ಜಾಗಕ್ಕೆ ಸಾವಿರಾರು ಜನ ಬರ್ತಾರೆ. ಅಷ್ಟೊಂದು ಜನಕ್ಕೆ ಹೇಗೆ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿದ್ರೇ ಆಶ್ಚರ್ಯ ಆಗುತ್ತೆ. ಸುಮಾರು ಒಂದು 4-5 ಸಲ ಈ ಜಾಗಕ್ಕೆ ಬಂದಿದ್ದೀನಿ. ಯಾವತ್ತೂ ಈ ಊಟದ ಹಾಲು ಖಾಲಿ ಇದ್ದಿದ್ದು ನಾನು ನೋಡೇ ಇಲ್ಲ. ಧರ್ಮಸ್ಥಳದಲ್ಲಿ ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಬೆಳಗ್ಗೆಯಿಂದ ಚೆನ್ನಾಗಿ ಓಡಾಡಿದ್ವಲ್ಲ, ಆಲ್ರೆಡಿ ನಿದ್ದೆ ಬರೋದಕ್ಕೂ ಶುರು ಆಗಿತ್ತು. ಅದರಲ್ಲೂ ಈ ಅಂಗಡಿಯವನು ಆಕಳಿಸಿದ್ದನ್ನು ನೋಡಿ ನಮಗಂತೂ ನಿದ್ದೆ ತಡೆಯೋದಕ್ಕೆ ಆಗಲಿಲ್ಲ. ಅಲ್ಲಿಗೆ ಟೆಂಪಲ್ ರನ್ ಮುಗಿದಿದ್ದು. ಡೇ 1 ಮುಗೀತು ಅಂತ. ಡೇ 1 ಮುಗೀತು. ಡೇ 1 ಇಸ್ ಡೆಡಿಕೇಟೆಡ್ ಫಾರ್ ಟೆಂಪಲ್ ರನ್. ಸೊ ದೇವ್ರಿಗೆ ಅಡ್ಡಾಡಿ ಯಾವ ದೇವರು ನಮಗೆ ಮದುವೆ ಆಗೋದಕ್ಕೆ ಹೆಲ್ಪ್ ಮಾಡಿತ್ತು ಎಲ್ಲ ದೇವ್ರಿಗೂ ಒಂದು ಹಾಯ್ ಹೇಳಿ ಬಂದಾಗೈತಿ ಇವತ್ತು. ಕಂಪ್ಲೀಟ್ಲಿ ಇವತ್ತು ನಮ್ಮ ಅಪ್ಪಾಜಿ ಅಮ್ಮ ಇವ್ರ ಅಪ್ಪ ಅಮ್ಮ ಅಂತ ಖುಷಿ ಆಗ್ಬಿಟ್ಟಿರ್ತಾರೆ. ಏನು ಮಕ್ಕಳು ಇಷ್ಟೊಂದು ಭಕ್ತಿಯಿಂದ ದೇವಸ್ಥಾನದ ಮೇಲೆ ದೇವಸ್ಥಾನ ಅಡ್ಡಾಡ್ತೀಯಾರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಖುಷಿ, ನಮಗೂ ಖುಷಿ. ಸೊ ಟೆಂಪಲ್ ರನ್ ಮುಕ್ತಾಯ ಆಗಿದೆ. ನಾಳೆ ಪ್ಲಾನ್ಸ್ ಏನಿಲ್ಲ. ನಾಳೆ ಪ್ಲಾನ್ಸ್ ಏನಿಲ್ಲ ಗೊತ್ತಿಲ್ಲ. ನಾಳೆ ಮಿನಿ ಟೆಂಪಲ್ ರನ್ ಫಾಲೋಡ್ ಬೈ ಆಮೇಲೆ ಆರ್ ಪ್ಲಾನ್. ನಾಳೆ ಇಲ್ಲಿಂದ ಮುರುಡೇಶ್ವರ್ಗೆ ಹೋಗಿ ಜಾಯ್ನ್ ಆಗ್ಬೇಕು ನಾವು. ಮುರುಡೇಶ್ವರ್ಗೆ ಹೋಗಿ ಮುರುಡೇಶ್ವರಲ್ಲಿ ಎಂಡ್ ಮಾಡಬೇಕು. ಸಂಜೆ ಅಷ್ಟೊತ್ತಿಗೆ ರೀಚ್ ಆಗಿ ಅಲ್ಲಿಗೆ ಸಂಜೆಗೆ ರೀಚ್ ಆಗೋದ್ರೊಳಗಡೆ ಉಡುಪಿ ಕೃಷ್ಣ ಮಠ, ಆಮೇಲೆ
ಆನೆಗುಡ್ಡ ವಿಸಿಟ್ ಮಾಡಿ ಅಲ್ಲಿಗೆ ಹೋಗ್ಬೇಕು. ಹೋಗಿ ಅಟ್ಲೀಸ್ಟ್ ಒಂದು ಸಂಜೆವರೆಗೂ ಸಂಜೆ ಅಷ್ಟೊತ್ತಿಗೆ ರೀಚ್ ಆದರೆ ನಾವು ಅಟ್ಲೀಸ್ಟ್ ಅಲ್ಲಿ ಈವ್ನಿಂಗ್ ಬೀಚಲ್ಲಿ ಒಂದು ಸ್ವಲ್ಪ ಕಾಲ ಕಳಿಬೋದು. ಆಗಲೇ ಆಕಳಿಸ್ತಾ ಇದ್ದಾರೆ. ಸೊ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.